ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಶಾಸ್ ಮೈಂಡ್ ಟೇಲ್ಸ್. ಇವತ್ತು ಸಿಹಿ ಗೆಣಸಿದ್ದು ಅಂದರೆ ಯಾವಾಗಲೂ ಬೇಯಿಸಿಯೇ ತಿಂತೇವೆ. ಇವತ್ತು ಗೆಣಸಿನ ಉಪ್ಪುಕಾರಿ ಅಂತ ಮಾಡ್ತೇವೆ. ಸೊ ಮೇಲಿದ್ದು ಸಿಪ್ಪೆ ಒಂದು ಸ್ವಲ್ಪ ತೆಗೆದಿದ್ದೇವೆ. ಹೇಗೆ ಮಾಡೋದು ನೋಡುವ. ಈ ರೀತಿಯಾಗಿ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೇವೆ. ಕೆಲವರಂದರೆ ಫಸ್ಟಿಗೆ ಬೇಯಿಸ್ತಾರೆ, ಬೇಯಿಸಿ ಹೆಚ್ಚಿ ಹಾಕ್ತಾರೆ, ಅದು ಸಹ ಸುಲಭ. ನಾವಂದರೆ ಫಸ್ಟ್ ಒಗ್ಗರಣೆಯಲ್ಲಿ ಇಡುವಾಗಲೇ ಹಾಕ್ತೇವೆ, ಅಂದರೆ ಅದರೊಟ್ಟಿಗೆ ಬೇಯ್ತದೆ ಅಂತ. ಹಾಗೆ ಮೊದಲಿಗೆ ಇಲ್ಲಿ ಬಾಣಲೆಗೆ ಎಣ್ಣೆ ಅಂದರೆ ತೆಂಗಿನೆಣ್ಣೆ ಯೂಸ್ ಮಾಡ್ತೇವೆ ನಾವು. ಬೇರೆ ಆಯಿಲ್ ಸಹ ಹಾಕ್ಬೋದು. ಸಾಸಿವೆ ಮತ್ತು ಉದ್ದಿನಬೇಳೆ, ಕಡಲೆಬೇಳೆ, ಬೆಳ್ಳುಳ್ಳಿ, ಶುಂಠಿ, ಕರಿಬೇವು. ನಾನು ಇವಿಷ್ಟನ್ನು ಒಟ್ಟಿಗೆ ಹಾಕ್ತಿದ್ದೇನೆ. ಕಾಯಿ ಮೆಣಸು ಮತ್ತು ಬ್ಯಾಡಗಿ ಮೆಣಸು ಒಂದುಂಟು. ಇದರಲ್ಲಿ ಎರಡರಲ್ಲಿ ಒಂದು ಸಹ ತಗೊಳ್ಬೋದು, ಬ್ಯಾಡಗಿ ಮೆಣಸು ಅಥವಾ ಕಾಯಿ ಮೆಣಸು. ಒಂದನ್ನು ಸ್ಕಿಪ್ ಮಾಡ್ಬೋದು. ನಾನು ಇವಿಷ್ಟನ್ನು ಒಂದೊಂದಾಗೆ ಹಾಕ್ತೇನೆ, ಅಂದರೆ ಯಾವುದು ಫಸ್ಟ್ ಹಾಕಬೇಕು ನೋಡಿ ಗೊತ್ತಿರ್ತದಲ್ಲ. ಸಮ್ಟೈಮ್ಸ್ ನಮಗೆ ಅವಸರ ಎಲ್ಲ ಇದ್ದರೆ ಒಟ್ಟಿಗೆ ಸಹ ಹಾಕ್ಬೋದು, ಒಗ್ಗರಣೆಗೆ ತೊಂದರೆ ಇಲ್ಲ. ಒಗ್ಗರಣೆ ಇಷ್ಟು ಕಲರ್ ಬಂದ ನಂತರ ಗೆಣಸು ಹೆಚ್ಚಿಟ್ಟದ್ದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಬೇಯಲಿಕ್ಕೆ ಬಿಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕಿಲ್ಲಿ. ಸೊ ಮೀಡಿಯಮಲ್ಲಿ ಫ್ಲೇಮಲ್ಲಿ ಇಟ್ಟರೆ ಬೇಗ ಬೇಯ್ತದೆ. ಬೆಂದಾದ ನಂತರ ಸ್ವಲ್ಪ ತೆಂಗಿನಕಾಯಿ ತುರಿ ಸೇರಿಸಬೇಕು. ನಮ್ಮದಿವತ್ತು ತೆಂಗಿನಕಾಯಿ ತುರಿ ಎಳತ್ತಿದೆ ಸ್ವಲ್ಪ. ತೆಂಗಿನಕಾಯಿ ತುರಿ ಹಾಕಿದರೆ ತುಂಬ ಟೇಸ್ಟ್ ಬರ್ತದೆ ಹಾಗೆ. ಮತ್ತು ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಬೇಡ. ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿದರೆ ಸಿಹಿ ಗೆಣಸಿನ ಉಪ್ಪುಕಾರಿ ರೆಡಿ ಆಗ್ತದೆ. ಫ್ರೆಂಡ್ಸ್, ಇದನ್ನು ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ, ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಹೊಸದಾಗಿ ನೋಡುವವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.